ಅಧಿವೇಶನ ಹೊತ್ತಲೂ ಕೂಡ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ ಜಾಸ್ತಿ ಆಗ್ತಾ ಇದೆ. ಡಿಕೆಶಿ ಬೆಂಬಲಿಗರಿಂದ ಮುಂದಿನ ಸಿಎಂ ಘೋಷಣೆಯನ್ನ ಕೂಗಲಾಗಿದೆ. ಅಧಿವೇಶನದ ಹೊತ್ತಲೂ ಕೂಡ ಕಾಂಗ್ರೆಸ್ನಲ್ಲಿ ನೋಡಿ ಕುರ್ಚಿ ಕಲಹ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ. ಡಿಕೆಶಿ ಬೆಂಬಲಿಗರಿಂದ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಲಾಗಿದೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಈ ರೀತಿಯಾಗಿ ಘೋಷಣೆ ಕೂಗಿದ್ದಾರೆ. ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸಿಎಂ ಡಿಕೆಶಿ ಅವರು ಆಗಮಿಸಿದಂತಹ ಸಂದರ್ಭದಲ್ಲಿ ಏನಾಯಿತು, ಸಿಎಂ ಡಿಕೆಶಿ ಅವರಿಗೆ ಶಾಸಕ ಟಿ ಸೋಮಶೇಖರ್ ಅವರು ಕೂಡ ಸಾಥ್ ಕೊಟ್ಟರು. ಇನ್ನು ಸಿಎಂ ಡಿಕೆಶಿ ಅವರನ್ನ ಸ್ವಾಗತ ಮಾಡಿದ್ರು ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅವರು. ಡಿಕೆಶಿ ಅವರ ಬೆಂಬಲಿಗರಿಂದ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ. ನೋಡಿ, ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಆ ಟೈಮ್ನಲ್ಲಿ ಅವರು ಟಿ ಸೋಮಶೇಖರ್ ಅವ್ರ ಜೊತೆಯಲ್ಲಿ ಬರುವಂಥದ್ದು. ಈ ಸಂದರ್ಭದಲ್ಲಿ ಮುಂದಿನ ಸಿಎಂ ಅಂತ ಹೇಳಿ ಘೋಷಣೆ ಕೂಗ್ತಾರೆ ಬೆಂಬಲಿಗರು. ನಿನ್ನೆ 5 ವರ್ಷವೂ ಸೆದ್ದು ಸಿಎಂ ಅಂತ ಹೇಳಿ ಯತೀಂದ್ರ ಅವರು ನಿನ್ನೆ ಅಷ್ಟೇ ಹೇಳಿರುವಂಥದ್ದು. ಅವರು ಹೇಳ್ತಿದ್ದ ಹಾಗಲೇ ಇವರು ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದ ಹಾಗೆ ಅಧಿವೇಶನ ಸಂಬಂಧವಾಗಿ ವಿಮಾನ ನಿಲ್ದಾಣಕ್ಕೆ ಅಂತ ಹೇಳಿ ಬರ್ತಾರೆ. ಈ ಸಂದರ್ಭದಲ್ಲಿ ಟಿ ಸೋಮಶೇಖರ್ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಜೊತೆಗೆ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅವರು ಕೂಡ ಅವರನ್ನು ವೆಲ್ಕಮ್ ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಮುಂದಿನ ಸಿಎಂ ಅಂತ ಹೇಳಿ ಘೋಷಣೆಯನ್ನು ಕೂಡ ಕೂಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟ್ಟಾಣಿ. ಸಿದ್ದೇಶ್, ಈಗಾಗಲೇ ಹೈಕಮಾಂಡ್ ಕೂಡ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅಂತ ಇನ್ನೂ ಕೂಡ ಅವರು ಕೂಡ ಗೊಂದಲದಲ್ಲೇ ಇದ್ದಾರೆ. ನಿನ್ನೆ ಕೂಡ ಯತೀಂದ್ರ ಅವರು ಕೂಡ ನಮ್ಮ ಅಪ್ಪ ಅವರೇ ಸಿಎಂ ಹಾಗೆ ಮುಂದುವರಿತಾರೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಸ್ಟಾಪ್ ಆದಂತಹ ರೀತಿಯಾಗಿ ಕಾಣಿಸ್ತಲ್ಲ. ಡಿಕೆಶಿ ಅವರು ಕೂಡ ಅದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಹೇಳಬೇಡ್ರಪ್ಪ ಈ ರೀತಿಯಾಗಿ ಅಂತ ಹೇಳಿ ಹೇಳಿಲ್ಲ, ಸುಮ್ಮನೆ ಬಾಯಿ ಮಾಡಿ ಹೇಳಿ ಹೊರಟೋದ್ರು. ಏನಾಯಿತು ಈ ಸಂದರ್ಭದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ? ನವೆಂಬರ್ ಕ್ರಾಂತಿ ಅಂತ ಏನು ಸಿಎಂ ಬದಲಾವಣೆ ಒಂದು ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ರೀತಿಯಾಗಿ ಬನ ಬಡದಾಟ ಅಂತ ಏನು ನಾವು ವರದಿಯನ್ನ ಕೂಡ ಮಾಡ್ತಾ ಇದ್ವಿ. ಈಗ ಅದು ಬನ ಬಡದಾಟ ಏನಂತಂದ್ರೆ ರಸ್ತೆಗೆ ಬೀಳುವ ಹಂತಕ್ಕೆ ತಲುಪಿದೆ ಅನ್ಬಹುದು. ಯಾಕಂತಂದ್ರೆ ನಿನ್ನೆ ಯತೀಂದ್ರ ಅವರು ಒಂದು ಏನು ಹೇಳಿಕೆ ಕೊಡ್ತಾರೆ. ಯಾಕಂತಂದ್ರೆ ಮೊನ್ನೆ ಅಷ್ಟೇ ಏನು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಮತ್ತೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಕೇಳ್ತೀವಿ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತವನ್ನು ಜನರಿಗಾಗಿ ನಾವು ಒಳ್ಳೆ ಆಡಳಿತ ಕೊಡೋದಲ್ಲಿ ಕೆಲಸ ಮಾಡುತ್ತೇವೆ ಅಂತ ಹೇಳಿಕೆ ಕೊಟ್ಟರೂ ಸಹ ಆ ನಂತರ ಎಲ್ಲ ಶಾಸಕರಿಗೆ ಏನಂತಂದ್ರೆ ಒಂದು ವಾರ್ನಿಂಗ್ ಕೂಡ ನೀಡಲಾಗಿತ್ತು. ಏನಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಂದೇ ವ್ಯಕ್ತಿಯ ಪರವಾಗಿ ಎಲ್ಲಿಯೂ ಕೂಡ ನೀವು ಪ್ರದರ್ಶನ ತೋರಿಸಬಾರದಂದು. ಅದರ ಬೆನ್ನಲ್ಲೇ ಏನು ನಿನ್ನೆ ಯತೀಂದ್ರ ಅವರು ಮತ್ತೆ 5 ವರ್ಷ ನಮ್ಮ ತಂದೆ ಸಿಎಂ ಇರುವರು ಅಂತ ಒಂದು ಮಾತನ್ನ ಹೇಳ್ತಾರೆ. ಅದರ ಬೆನ್ನಲೆಯಲ್ಲಿ ಇಂದು ಕೂಡ ಏನು ಡಿ.ಕೆ. ಶಿವಕುಮಾರ್ ಏನು ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮನದ ನಂತರ ಅವರ ಬೆಂಬಲಿಗರಿಂದ ಏನು ಡಿಕೆ ಮುಂದಿನ ಸಿಎಂ ಅಂತ ಏನು ಒಂದು ಘೋಷಣೆ ಕೂಗ್ತಾರೆ. ಆ ಘೋಷಣೆ ಮುಖಾಂತರ ಈಗ ಮತ್ತೆ 2 ಬಣದ ನಡುವೆ ಏನು ಸಿಎಂ ಕುರ್ಚಿಯ ಏನು ಒಂದು ಗುದ್ದಾಟ ಇದೆ. ಆ ಗುದ್ದಾಟ ಈಗ ಮತ್ತೆ ಅದಕ್ಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕುಸುಮ, ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿಯಾಗಿ ಘೋಷಣೆಯನ್ನ ಕೂಗುವಂಥದ್ದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗುವಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.